ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಹಲಸಿನ ಹಣ್ಣಿನ ಪಾಯಸವನ್ನು ಮಾಡುವ. ಮೊದಲಿಗೆ 1 ಕಪ್ ಆಗುವಷ್ಟು ಹಲಸಿನ ಹಣ್ಣನ್ನು ಕಟ್ ಮಾಡಿ ತಗೊಳ್ಬೇಕು. ಹಾಗೆ ಇಲ್ಲಿ ಎಳೆಯ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ 2 ಚಮಚ ಆಗುವಷ್ಟು ಅಕ್ಕಿಯನ್ನು ನೆನೆಸಿಟ್ಟು ಅದನ್ನು ಕೂಡ ಸೇರಿಸಬೇಕು. 4 ಏಲಕ್ಕಿಯನ್ನು ಹಾಕಿ ನೀರು ಹಾಕಿ ನಯವಾಗಿ ರುಬ್ಬಬೇಕು. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ತುಪ್ಪವನ್ನು ಹಾಕ್ಕೊಳ್ಬೇಕು. ಹಾಗೆ ದ್ರಾಕ್ಷಿ ಗೋಡಂಬಿ ಹಾಕಿ ಅದನ್ನು ಹುರಿದು ತೆಗಿಬೇಕು. ಮತ್ತು ಅದೇ ಪಾತ್ರೆಯಲ್ಲಿ ಹಲಸಿನ ಹಣ್ಣನ್ನು ಹಾಕಿ ಹಲಸಿನ ಹಣ್ಣನ್ನು ಸ್ವಲ್ಪ ಹೊತ್ತು ಹುರಿಬೇಕು. ಅದರ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ, ಆವಾಗ ಅದನ್ನು ತೆಗಿಬೇಕು. ಆಮೇಲೆ ಅದೇ ಪಾತ್ರೆಯಲ್ಲಿ ವಾಪಸ್ ರುಬ್ಬಿದ ತೆಂಗಿನ ತುರಿಯನ್ನು ಹಾಕ್ಕೊಂಡು ಬೇಕಾದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಕೈಯಾಡಿಸ್ತಾ ಇರಬೇಕು. ಹಾಗೆ ಅದು ದಪ್ಪ ಆಗ್ತಾ ಬರ್ತದೆ ನೋಡಿ, ಆವಾಗ ಬೆಲ್ಲವನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಬೆಲ್ಲದ ನೀರನ್ನು ಮಾಡ್ಕೊಂಡಿದ್ದೇನೆ. ಕಸ ಎಲ್ಲ ಇರ್ತದಲ್ಲ, ಅದಕ್ಕಾಗಿ ಗಾಳಿಸಿ ಹಾಕ್ತಾ ಇದ್ದೇನೆ. ಬೆಲ್ಲದ ನೀರೆಲ್ಲ ಹಾಕಿ ಚೆನ್ನಾಗಿ ಕುದಿಸಿಕೊಳ್ಬೇಕು. ಆಮೇಲೆ ಕೊನೆಗೆ ಹುರಿದಿಟ್ಟ ಹಲಸಿನ ಹಣ್ಣನ್ನು ಹಾಕ್ಕೊಳ್ಬೇಕು. ಹಾಗೆ ಗ್ಯಾಸ್ ಆಫ್ ಮಾಡಿ ಹುರಿದಿಟ್ಟ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಆಯಿತು. ರುಚಿಯಾದ ಪಾಯಸ ರೆಡಿ ಆಗ್ತದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.